ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸಿಂಪಲ್ ಮೇಕಪ್ ಲುಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ನಾನು ಹೆಚ್ಚಾಗಿ ಮೇಕಪ್ ಮಾಡಲ್ಲ. ನನ್ನ ಹತ್ರ ಇರೋ ಅಂಥ ಬೇಸಿಕ್ ಮೇಕಪ್ ಐಟಮ್ಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಯಾವ ಥರ ಒಳ್ಳೆ ಮೇಕಪ್ ಲುಕ್ಕನ್ನು ತರ್ಬೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನೀಗ ಫಸ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನನ್ನ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಅಂತ, ಹಾಗಾಗಿ ನನಗೆ ಡ್ರೈ ಸ್ಕಿನ್ ಕೂಡ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಆಯ್ಲಿ ಸ್ಕಿನ್ ಕೂಡ ಆಗುತ್ತೆ. ಸೊ ಫಸ್ಟು ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ನಾನು ಇಲ್ಲಿ ಲ್ಯಾಕ್ಮೆ ಪೀಚ್ ಮಿಲ್ಕ್ ಸಾಫ್ಟ್ ಕ್ರೀಮ್ ಅಂತ ಇದೆ, ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಆ್ಯಂಡ್ ಡ್ರೈ ಸ್ಕಿನ್ ಇದ್ದಾಗ ಇದು ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ ಅಂತ ಹೇಳ್ಬೋದು. ಇದರ ಪ್ರೈಸ್ ಬಂದು 100 ರೂಪೀಸ್. ಸೊ ಇದು ಪಾಕೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಆ್ಯಂಡ್ ಒಳ್ಳೆ ಬ್ರ್ಯಾಂಡ್ ಕೂಡ. ಸೊ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಫಸ್ಟ್ ನಾನೀಗ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಈ ಕ್ರೀಮ್ ಈ ಥರ ಕಾಣಿಸುತ್ತೆ ನಿಮಗೆ. ಇದನ್ನು ಇಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ಇದನ್ನು ಕಂಪ್ಲೀಟ್ ಫೇಸ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಈವನ್ ಅರೌಂಡ್ ದ ನೆಕ್ ಕೂಡ. ಸೊ ಮಾಯ್ಶ್ಚರೈಸರ್ನ ನಾನು ಹಚ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ ಕೇಸ್ ಏನಾದರೂ ನೀವು ಬಿಸಿಲಲ್ಲಿ ಓಡಾಡೋ ಅಂಥ ಸಿಚುವೇಶನ್ ಬಂದರೆ ಆಬ್ವಿಯಸ್ಲಿ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ಎವರ್ಯೂತ್ SPF 50 ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನಾನ್ ಸ್ಟಿಕ್ಕಿ, ಹಾಗಾಗಿ ನಾನು ಈ ಲೋಷನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದಾಗ ನಿಮಗೆ ಡ್ರೈನೆಸ್ಸಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಆ್ಯಂಡ್ ಇದನ್ನು ಅಪ್ಲೈ ಮಾಡಿದಾಗ ನಿಮಗೆ ಸನ್ ಟ್ಯಾನಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಇದನ್ನು ಅಷ್ಟೇ ನಾನು ಫಸ್ಟ್ ಈಗ ಅಪ್ಲೈ ಮಾಡ್ಕೊಳ್ತೀನಿ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಆ್ಯಂಡ್ ಇದನ್ನೇ ಕೂಡ ನೀವು ಕೈ ಕಾಲಿಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಇದರ ಪ್ರೈಸ್ ಬಂದು 200 ರೂಪೀಸ್. ನೀಟಾಗಿ ಅಪ್ಲೈ ಆಗಿದೆ. ಈಗ ಇದರ ನೆಕ್ಸ್ಟು ನಾನು ಲ್ಯಾಕ್ಮೆ ಅಬ್ಸಲ್ಯೂಟ್ ಪರ್ಫೆಕ್ಟ್ ರೇಡಿಯನ್ಸ್ ಡೇ ಕ್ರೀಮನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕೂಡ ಸನ್ಸ್ಕ್ರೀನ್ ಇದೆ. ಸೊ ಇದನ್ನು ಹಚ್ಕೊಳ್ಳೋದ್ರಿಂದ ನಿಮಗೆ ಡಬಲ್ ಪ್ರೊಟೆಕ್ಷನ್ ಸಿಗುತ್ತೆ. ಇದರ ಪ್ರೈಸ್ ಬಂದು 315 ರೂಪೀಸ್ ಆ್ಯಂಡ್ ಇದು ಇನ್ ಕೇಸ್ ಏನಾದರೂ ನಿಮಗೆ ಆಯ್ಲಿ ಸ್ಕಿನ್ ಇತ್ತು ಅಂದರೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಈ ಕ್ರೀಮ್ ಹಚ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ನ ಆಯ್ಲಿನೆಸ್ ಕಂಟ್ರೋಲ್ ಆಗುತ್ತೆ. ಇದು ಈ ಥರ ಇದೆ. ಇದನ್ನು ನಾನು ಸ್ವಲ್ಪ ತಗೊಂಡಿದ್ದೀನಿ. ಈಗ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನಾನು ನಾರ್ಮಲಾಗಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಇನ್ ಕೇಸ್ ನಾನೇನಾದರೂ ವಿಡಿಯೋ ಶೂಟ್ ಮಾಡಬೇಕು ಅಂದಾಗ ನಾನು ಲ್ಯಾಕ್ಮೇದು CC ಕ್ರೀಮ್ನ ಯೂಸ್ ಮಾಡ್ತೀನಿ. ಈ CC ಕ್ರೀಮ್ನ ಶೇಡ್ ಏನು ಅಂತ ಕೇಳಿದರು ಒಬ್ಬರು ಸಬ್ಸ್ಕ್ರೈಬರ್. ಇದರ ಶೇಡ್ ನೇಮ್ ಬಂದು ಬೇಜ್, BIGE. ಇದು ಕೂಡ SPF 30 ಇದೆ. ಸೊ ನೀವು ನಿಮ್ಮ ಸ್ಕಿನ್ಗೆ ಇನ್ನೂ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗುತ್ತೆ ಸನ್ ಟ್ಯಾನಿಂದ. CC ಕ್ರೀಮ್ ಅಂದರೆ ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್ ಅಂತ. ಇದನ್ನು ನೀವು ಹಚ್ಕೊಳ್ಳೋದ್ರಿಂದ ನಿಮಗೆ ಈವನ್ ಸ್ಕಿನ್ ಟೋನ್ ಸಿಗುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಡಾರ್ಕ್ ಸರ್ಕಲ್ಸ್ ಇದ್ದು ಅಥವಾ ಸಮ್ಟೈಮ್ಸ್ ಈ ಥರ ಪ್ಯಾಚಿ ಸ್ಕಿನ್ ಇರುತ್ತೆ ಅಲ್ವಾ, ಒಂದು ಕಡೆ ಡಾರ್ಕ್ ಕಲರ್ ಒಂದು ಕಡೆ ಲೈಟ್ ಕಲರ್ ಆ ಥರ ಇದ್ದಾಗ ಇದನ್ನು ಹಚ್ಕೊಳ್ಳೋದ್ರಿಂದ ನಿಮಗೆ ಈವನ್ ಸ್ಕಿನ್ ಟೋನ್ ಸಿಗುತ್ತೆ. ಈ ಪ್ಯಾಚಿನೆಸ್ ಇರುತ್ತಲ್ವ ಅದು ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಮಾಯ್ಶ್ಚರೈಸರ್ ಕೂಡ ಇದೆ, ಹಾಗಾಗಿ ನಿಮಗೆ ಇನ್ನೂ ಹೆಚ್ಚು ಪ್ರೊಟೆಕ್ಷನ್ ಸಿಗುತ್ತೆ ಡ್ರೈನೆಸ್ಸಿಂದ.
ಸೊ ನಾನು ನಾರ್ಮಲಿ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಇದನ್ನು ಹಚ್ಕೊಳ್ತೀನಿ. ಆ್ಯಂಡ್ ಯಾವುದಾದ್ರೂ ಫಂಕ್ಷನ್ಗೆ ಲೈಟ್ ಮೇಕಪ್ ಮಾಡ್ಕೊಂಡು ಹೋಗಬೇಕು ಅಥವಾ ಡೈಲಿ ಜಾಬ್ಗೆ ಹೋಗಬೇಕು ಅಂದಾಗ ಇದು ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಜಾಬ್ಗೆ ನೀವು ಎವ್ರಿ ಡೇ ಫೌಂಡೇಶನ್ ಹಚ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇದು ಫೌಂಡೇಶನ್ನ ರೀಪ್ಲೇಸ್ ಮಾಡುತ್ತೆ, ಹಾಗಾಗಿ ನಿಮಗೆ ಒಳ್ಳೆ ಮೇಕಪ್ ಲುಕ್ಕನ್ನು ಕೊಡುತ್ತೆ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಈಗ ಈ ಥರ ಕಾಣಿಸುತ್ತೆ. ಸೊ ಇದನ್ನು ಜಸ್ಟ್ ಸ್ಮಾಲ್ ನೀವೇ ನೋಡ್ಬೋದು ಇದನ್ನು ಹಚ್ಚಿದ ತಕ್ಷಣ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ನನ್ನ ಸ್ಕಿನ್ ಅಂತ. ಸೊ ಈ ಥರ ಲುಕ್ ಕೊಡುತ್ತೆ ನಿಮಗೆ. ಯಾವ ಫೌಂಡೇಶನು ಹಚ್ಚಬೇಕು ಅಂತ ಏನಿಲ್ಲ. ಹೆಚ್ಚಾಗಿ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋರು ಇದೊಂದು ಕ್ರೀಮನ್ನು ಯೂಸ್ ಮಾಡ್ಬೋದು. ಇದರಿಂದನೇ ನಿಮಗೆ ಒಳ್ಳೆ ಲುಕ್ ಕೂಡ ಸಿಗುತ್ತೆ. ಇದನ್ನು ನೆಕ್ಸ್ಟು ನಾನು ಲ್ಯಾಕ್ಮೇದು ರೋಸ್ ಪೌಡರ್ನ ಯೂಸ್ ಮಾಡ್ತೀನಿ. ನಾನು ನಾರ್ಮಲಿ ವಿಡಿಯೋ ಶೂಟಿಗೆ ಮಾತ್ರ CC ಕ್ರೀಮ್ನ ಹಚ್ಕೊಳ್ಳೋದು. ನಾರ್ಮಲಿ ಮನೇಲಿ ಇರಬೇಕಾದ್ರೆ ಫಸ್ಟ್ 3 ಕ್ರೀಮ್ಸನ್ನು ತೋರಿಸ್ದೆ ಅಲ್ವಾ, ಅದನ್ನು ನಾನು ಅಪ್ಲೈ ಮಾಡ್ಕೊಳ್ತೀನಿ. ಅದು ಅಪ್ಲೈ ಮಾಡಿದ್ಮೇಲೆ ರೋಸ್ ಪೌಡರ್ನ ಹಚ್ಕೊಳ್ತೀನಿ. CC ಕ್ರೀಮ್ನ ಸ್ಕಿಪ್ ಮಾಡ್ತೀನಿ. ಜಸ್ಟ್ ಸುಮ್ಮನೆ ಈ ಥರ ಲೈಟಾಗಿ ಟ್ಯಾಪ್ ಮಾಡಿಕೊಂಡು ನೀವೇ ನೋಡ್ಬೋದು ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ರೋಸ್ ಪೌಡರ್ ಹಚ್ಕೊಂಡ್ಮೇಲೆ ಅಂತ. ಆ್ಯಂಡ್ ಕಾಜಲ್ ಇವತ್ತು ನಾನು ಮೆಬಿಲಿನ್ದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಾಜಲ್ ಅಪ್ಲೈ ಮಾಡಿ ಆಯಿತು. ನೆಕ್ಸ್ಟ್ ಕಮ್ಸ್ ಐಲೈನರ್. ಇಷ್ಟು ಉದ್ದ ಅಪ್ಲಿಕೇಟರ್ನ ಕೊಟ್ಟಿದ್ದಾರೆ. ಐಲೈನರ್ ಹಚ್ಚಿ ಆಯಿತು. ನಾನು ನಾರ್ಮಲಿ ಐಲೈನರ್ನ ಸಣ್ಣ ಹಚ್ಕೊಳ್ತೀನಿ. ನನಗೆ ಯಾವುದಾದ್ರೂ ಫಂಕ್ಷನ್ಗೆ ಆ ಥರ ಎಲ್ಲಾದರೂ ಹೋದಾಗ ಥಿಕ್ ಲೇಯರ್ ಆಗಿ ಹಚ್ಕೊಳ್ತೀನಿ. ಸೊ ನೆಕ್ಸ್ಟು ನೀವು ಮೇಕಪ್ ಲುಕ್ಕಲ್ಲಿ ನಿಮಗೆ ಬೇಕಂದರೆ ನೀವು ಲಿಪ್ಸ್ಟಿಕ್ನ ಹಚ್ಕೊಳ್ಬೋದು, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ನೀವು ವರ್ಕಿಂಗ್ ವಿಮೆನ್ ಆಗಿದ್ದರೆ ನೀವು ಲೈಟ್ ಕಲರ್ ಲಿಪ್ಸ್ಟಿಕ್ಸ್ನ ಹಚ್ಕೊಳ್ಬೋದು. ಬಿಕಾಸ್ ಡಾರ್ಕ್ ಕಲರ್ ಹಚ್ಚೋದ್ರಿಂದ ಆಕ್ವರ್ಡಾಗಿ ಕಾಣಿಸುತ್ತೆ ತುಂಬ. ಹಾಗಾಗಿ ಲೈಟ್ ಕಲರ್ಸ್ನ ನೀವು ಯೂಸ್ ಮಾಡ್ಬೋದು. ನಾನಿವತ್ತು NYBEದು ನಿಮಗೆ ತೋರಿಸ್ತಾ ಇದ್ದೀನಿ. NYBEದು ಲಿಪ್ ಕ್ರೇಯಾನ್ ಇದು. ನಾನು ನಾರ್ಮಲಿ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಈ ಲೈಟ್ ಕಲರ್ ಲಿಪ್ಸ್ಟಿಕ್ಸ್ನ ಹಚ್ಕೊಳ್ತೀನಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋ ಶೇಡ್ ಬಂದು 11 ಏಸ್ ಡಿಟ್ ಅಂತ. ಇದನ್ನು ನಾನೀಗ ಹಚ್ಕೊಳ್ತೀನಿ. ನೀವು ನೋಡ್ಬೋದು ಲೈಟ್ ಕಲರ್ ಆ್ಯಂಡ್ ತುಂಬ ಆಕ್ವರ್ಡಾಗಿ ಕಾಣಿಸಲ್ಲ. ಎವ್ರಿ ಡೇ ವೇರ್ಗೆ ಇದು ಸೂಟಬಲ್ ಅಂತ ಹೇಳ್ಬೋದು. ನೆಕ್ಸ್ಟು ಫೈನಲ್ ಆಗಿ ನಾನು ಯಾವಾಗಲೂ ಬಿಂದಿನ ಯೂಸ್ ಮಾಡ್ತೀನಿ. ನೀವು ನೋಡಿರ್ಬೋದು ವಿಡಿಯೋಸ್ನಲ್ಲೆಲ್ಲ ಈ ಬಿಂದಿನ ಇಟ್ಕೊಳ್ತೀನಿ. ಇದೇ ನನ್ನ ಮೇಕಪ್ ಲುಕ್. ಸೊ ನಾನಿವತ್ತು ಯೂಸ್ ಮಾಡಿರೋದು ಜಸ್ಟ್ ಬರೀ 7 ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮೇಕಪ್ ಲುಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿದ್ರಲ್ಲ, ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಒಳ್ಳೆ ಮೇಕಪ್ ಲುಕ್ ಬರೋ ಥರ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ನಾನು ನಾರ್ಮಲಿ ಈ ರೀತಿಯೇ ಮೇಕಪ್ ಮಾಡ್ಕೊಳ್ಳೋದು. ಹೆಚ್ಚಾಗಿ ನಾನು ಮೇಕಪ್ ಪ್ರಾಡಕ್ಟ್ಸ್ ಬಳಸಲ್ಲ. ಹೊರಗಡೆ ಹೋಗಬೇಕು ಅಂದರೆ ಅಥವಾ ಫಂಕ್ಷನ್ಸ್ಗೆ ಅಥವಾ ಪಾರ್ಟೀಸ್ಗೆ ಎಲ್ಲೇ ಹೋದರೂ ನಾನು ಸಿಂಪಲ್ ಇದೇ ಥರನೇ ಮೇಕಪ್ ಮಾಡ್ಕೊಳ್ಳೋದು. ಈಗ ವಿಂಟರ್ ಆಗಿರೋದ್ರಿಂದ ನಾನು ಮಾಯ್ಶ್ಚರೈಸರ್ ಒಂದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಇಲ್ಲಾಂದರೆ ನಾನು ಮಾಯ್ಶ್ಚರೈಸರ್ನ ಕೂಡ ಹಚ್ಕೊಳ್ಳಲ್ಲ. ಆ್ಯಂಡ್ ಸನ್ಸ್ಕ್ರೀನ್ ಕೂಡ ಅಷ್ಟೇ. ನಾನು ಹೆಚ್ಚಾಗಿ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ ಸಪ್ರೇಟಾಗಿ. ಬಿಕಾಸ್ ನಾನು ಯಾವುದೇ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನೋ ಅದರಲ್ಲೆಲ್ಲ SPF ಇರೋದ್ರಿಂದ ನಾನು ಎಕ್ಸ್ಟ್ರಾ ಸನ್ಸ್ಕ್ರೀನ್ನ ಯೂಸ್ ಮಾಡಲ್ಲ. ಬಟ್ ಇವತ್ತು ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ನಾನು ಹಚ್ಚಿ ತೋರಿಸ್ದೆ. ನಿಮಗೂ ಆಯಿಲಿ ಸ್ಕಿನ್ ಇತ್ತು ಅಂದರೆ ಕಡಿಮೆ ಪ್ರಪೋರ್ಷನ್ನಲ್ಲಿ ಹಚ್ಕೊಳ್ಳಿ. ಆ್ಯಂಡ್ ಈ ಪ್ರಾಡಕ್ಟ್ಸ್ನಲ್ಲೂ SPF ಇರೋದ್ರಿಂದ ಜಾಸ್ತಿನೇ ಹಚ್ಚಬೇಕು ಅಂತ ಏನೂ ಇಲ್ಲ, ಕಡಿಮೆ ಹಚ್ಕೊಂಡ್ರೂ ನಡೆಯುತ್ತೆ. ಆ್ಯಂಡ್ CC ಕ್ರೀಮ್, ನಿಮಗೆ ಮೇಕಪ್ ಲುಕ್ ಬೇಕು ಅಂದರೆ CC ಕ್ರೀಮ್ ಹಚ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಆಚೆ ಹೋಗಬೇಕು ಅಥವಾ ಫಂಕ್ಷನ್ಸ್ಗೆ ಅಥವಾ ಕಿಟಿ ಪಾರ್ಟೀಸ್ಗೆ ಎಲ್ಲಿ ಬೇಕಾದ್ರೂ ಹೋಗಬೇಕು ಅಂದಾಗ
ಸಿ ಸಿ ಕ್ರೀಮ್ನ ಯೂಸ್ ಮಾಡ್ಕೊಳ್ಬೋದು. ಫೌಂಡೇಶನ್ಗೆ ಸಿ ಸಿ ಕ್ರೀಮ್ ಒಂದು ಆಲ್ಟರ್ನೇಟ್ ಅಂತ ಹೇಳ್ಬೋದು. ಬಿಕಾಸ್ ನಾರ್ಮಲಿ ಮ್ಯಾರೇಜಸ್ ಈ ಥರ ಫಂಕ್ಷನ್ಸ್ಗೆ ಅಂದರೆ ಫೌಂಡೇಶನ್ ಎಲ್ಲ ಹಚ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ. ಸಿಂಪಲ್ ಆಗಿರಬೇಕು ಅಂತ ಅನ್ನಿಸ್ದಾಗ ನಾನು ನಾರ್ಮಲಿ ಸಿಂಪಲ್ಲೇ ಪ್ರಿಫರ್ ಮಾಡೋದು. ಹಾಗಾಗಿ ನಾನು ಫೌಂಡೇಶನ್ ಈಗ ಹಚ್ಚೋದು ಬಿಟ್ಬಿಟ್ಟಿದ್ದೀನಿ. ಮುಂಚೆ ಹಚ್ತಾ ಇದ್ದೆ, ಈಗ ಲ್ಯಾಕ್ಮೇದೆ ಸಿ ಸಿ ಕ್ರೀಮ್ ಬಂದಿರೋದ್ರಿಂದ ಫೌಂಡೇಶನ್ನ ಸ್ಕಿಪ್ ಮಾಡಿ ನಾನು ಸಿ ಸಿ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಮಿಕ್ಕಿದೆಲ್ಲ ನಾನು ಎವ್ರಿಡೇ ಯೂಸ್ ಮಾಡೋವಂಥದ್ದು. ಡೇ ಕ್ರೀಮ್ ಮತ್ತು ರೋಸ್ ಪೌಡರ್ ಇದೆಲ್ಲ ನಾನು ಎವ್ರಿಡೇ ಯೂಸ್ ಮಾಡೋವಂಥದ್ದು. ಸೊ ಇದೇ ಇವತ್ತಿನ ವಿಡಿಯೋ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.